आपके घर में और तो चुपड़ दे, आपके घर में और तो चुपड़ दे क्या वो लड़की आपके सामने ನಾನು ಖುಷಿ ಕಲಬುರ್ಗಿ ತೈಸಿನ್ ಮೂಲ ಫಸ್ಟ್ ನನ್ನ ಫ್ರೆಂಡ್ ಇದ್ಲ ಆಕಿಂದ ಪರಿಚಯ ಆದೆ ನಾನು ನಾವು ಮನೆಯಾಗಿದ್ವಿ ಸರ್ ಏಕಾಏಕಿ 10 ಮಂದಿ ಬಂದು ದಬ್ಬ ಚಾಲು ಹೊಡಕ್ ಚಾಲು ತಲವಾರ್ ತಗೊಂಡ್ ಬಂದ್ಬಿಟ್ರಿ ಸರ್. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಸದ್ದು ಮಾಡ್ತಾ ಇದ್ದೆ. ಯಾಕಂತಂದರೆ ಸಮೀರ್ ಅನ್ನೋ ಈ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನು ಪ್ರೀತಿ ಮಾಡಿ ಅತ್ಯಾಚಾರ ಮಾಡಿ ಮತಾಂತರಕ್ಕೆ ಪ್ರಯತ್ನ ಮಾಡ್ದ ಅಂತ ಇವತ್ತು ಬೆಳಗ್ಗೆ ಹಿಂದೂ ಸಂಘಟನೆಗಳು ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸಮೀರ್ ಅನ್ನೋ ಮುಸ್ಲಿಂ ಯುವಕ ಸಮೀರ್ ಮುಲ್ಲಾ ಆತನ ಪೂರ್ತಿ ಹೆಸರು. ಆ ಯುವಕ ಕಳೆದ 3 ವರ್ಷದಿಂದ ಆ ಹಿಂದೂ ಯುವತಿಯ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಇರ್ತಾನೆ. ಮೊದಲು ಫ್ರೆಂಡ್ಶಿಪ್ ಆಗುತ್ತೆ. ಇವರೆಲ್ಲ ಜಿಮ್ಮರ್ಸು, ಒಂದು ಮಜಲ್ ಫ್ಯಾಕ್ಟ್ರಿ ಅಂತ ಇವ್ರದ್ದೊಂದು ಜಿಮ್ ಇದೆ. ಆ ಜಿಮ್ಮಲ್ಲಿ ಈ ಸಮೀರ್ ಮುಲ್ಲಾನ ಅಕ್ಕ ತಹಸೀನ್ ಮುಲ್ಲಾ ಅಂತ ಅವ್ರ ಮುಖಾಂತರ ಈ ಹಿಂದೂ ಯುವತಿ ಸಮೀರ್ ಮುಲ್ಲಾಗೆ ಪರಿಚಯ ಆಗ್ತಾಳಂತೆ. ಆ ಅಕ್ಕನ ಮೂಲಕ ಪರಿಚಯ ಆಗಿ ಆಮೇಲೆ ಫ್ರೆಂಡ್ಶಿಪ್ ಆಗಿ ಪಾರ್ಟಿ ಗೋವಾ ಅಂತೆಲ್ಲ ಸುತ್ತಾಡಿ ಲವ್ ಆಗಿ ಇಬ್ಬರ ನಡುವೆ ದೈಹಿಕ ಸಂಪರ್ಕ ಆಗಿ ಈಗ ಮತಾಂತರಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಂತ ಆ ಹಿಂದೂ ಯುವತಿ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಒಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದಾಳೆ. ಅದು ಕೂಡ ಈಗ ವೈರಲ್ ಆಗ್ತಾ ಇದೆ. ನಾನು ಖುಷಿ ಕಲಬುರ್ಗಿ ತೈಸಿನ್ ಮೂಲ ಫಸ್ಟ್ ನನ್ನ ಫ್ರೆಂಡ್ ಇದ್ಲ ಆಕಿಂದ ಪರಿಚಯ ಆದೆ ನಾನು. ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ಲ ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗೆ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನೆ, ಅವನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂದು ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತಿದ್ವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಬಾ ನಂಗೆ ಪಿಕ್ ಮಾಡ ಜಿಮ್ಮಿಗೆ ಹೋಗೋಣ ಅಂತ. ನಾ ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಬಾ ಒಳಗೆ ಬಾ ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ, ಅದು ಇಂಟಮೆಸಿ ಏನು ಇತ್ತು ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವೀಡಿಯೋ ತೋರಿಸಿದ, ನಿನ್ನ ವೀಡಿಯೋ ನಾನು ಹಿಂಗೆ ಮಾಡೇನು ನೋಡು. ನಾ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್ ಹಿಂಗೆ ಮಾಡೋ. ಇಲ್ಲ ನಿನ್ನ ಸೇಫ್ಟಿ ನನ್ನ ಕಡೆ ಎತ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳೋಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವೀಡಿಯೋ ಮಾಡಿಕೊಂಡೆ ನಂಗೆ ಹೇಳಿರ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ ಮೇಲೇನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ. ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಮತ್ತು ಎಲ್ಲರಿಗೂ ಸಪೋರ್ಟ್ ಇರಬೇಕು, ನಿಮ್ದು ಹೆಲ್ಪ್ ಇರಬೇಕು. ಮತ್ತು ನಾನು ಇವೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ ಅಸ್ಯೂಮ್ ಮಾಡಿ ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷ್ನರ್ ಮಂದಿಗೆ ಹೇಳಿ ನಾನು ಎಲ್ಲ ಮಂದಿಗೆ ಹಿಂಗೆಲ್ಲ ಮಾಡತ್ತಾನಂತ. ಅದಕ್ಕೆ ನಾನು ಇದು ಹೇಳತ್ತೀನಿ ನಿಮ್ಗೆ, ಪ್ಲೀಸ್ ನಿಮ್ಗೆ ಹೆಲ್ಪ್ ಬೇಕು. ಅದಕ್ಕಿಂತ ಮೊದಲೇ ಈ ಹಿಂದೂ ಸಂಘಟನೆಗಳು ಅಂತ ಅನ್ಸ್ಕೊಂಡಿರೋರು ಅಂದರೆ ಈ ಬಜರಂಗ ದಳದವರು ಬೆಳಗ್ಗೆ ಪ್ರತಿಭಟನೆಯನ್ನು ಶುರು ಮಾಡಿಬಿಟ್ರು. ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನು ಮತಾಂತರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಲವ್ ಜಿಹಾದ್ ಮಾಡಿದ್ದಾನೆ ಅಂತೆಲ್ಲ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಚಾರ ಏನಂತಂದರೆ, ಇದು ಲವ್ ಜಿಹಾದ್ ಅಂತ ಇದು ಕನೆಕ್ಷನ್ ಏನೂ ಇಲ್ಲ ಅಂತ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಇದು ಲವ್ ಜಿಹಾದ್ ಅಲ್ವೇ ಅಲ್ಲ ಅಂತ. ಇಲ್ಲಿ ನಾವು ಮುಖ್ಯವಾಗಿ ಇವಾಗ ಗಮನಿಸಬೇಕಾಗಿರೋ ವಿಚಾರ ಏನಂತಂದರೆ, ಈ ಸಮೀರ್ ಮುಲ್ಲಾ ಅನ್ನೋ ಯುವಕ ಈಗೇನು ಅತ್ಯಾಚಾರ ಆರೋಪ ಹೊತ್ತಿದ್ದಾನಲ್ಲ, ಈ ಬಜರಂಗ ದಳದವರಿಂದ ಲವ್ ಜಿಹಾದ್ ಅಂತ ಏನು ಹೇಳ್ಸ್ಕೊಳ್ತಾ ಇದ್ದಾನಲ್ಲ, ಆ ಯುವಕನಕ್ಕ ತಹಸೀನ್ ಮುಲ್ಲಾ ಬಂದ್ಬಿಟ್ಟು ಅವ್ರು ಮದುವೆ ಆಗಿರೋದು ಕ್ರಿಶ್ಚಿಯನ್ ಹುಡುಗನನ್ನ. ಇನ್ನೊಂದು ವಿಚಾರ ಏನಂತಂದರೆ, ನಾನು ಅವ್ರ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಇದೇ ಸಮೀರ್ ಮುಲ್ಲಾನ ಫ್ಯಾಮಿಲಿಯಲ್ಲಿ ಇನ್ನೊಂದು ಹುಡುಗಿ ಇದ್ದಾರೆ, ಮುಸ್ಲಿಂ ಹುಡುಗಿ, ಅವರು ಮದುವೆ ಆಗಿರೋದು ಹಿಂದೂ ಹುಡುಗನನ್ನು. ಇದಿಲ್ಲಿ ಹುಬ್ಳಿಲಿ ಹೇಗಿದೆ ಅಂತಂದರೆ, ಒಂದಿಷ್ಟು ಏರಿಯಾದಲ್ಲಿ ತುಂಬ ಶ್ರೀಮಂತರು, ಇವರು ತುಂಬ ದುಡ್ಡಿರೋ ಜನ. ಇವ್ರಿಗೆಲ್ಲ ಹಿಂದೂ ಮುಸ್ಲಿಂ ಅಂತ ಅಲ್ಲಿ ಏನೂ ಇಲ್ಲ. ಇವರು ಅಲ್ಲಿ ಮುಸ್ಲಿಮ್ಸು ಹಿಂದೂಗಳನ್ನು ಮದುವೆ ಆಗಿದ್ದಾರೆ, ಹಿಂದೂಗಳು ಮುಸ್ಲಿಮ್ಸನ್ನು ಮದುವೆ ಆಗಿದ್ದಾರೆ, ಮುಸ್ಲಿಂ ಹುಡುಗಿಯರು ಹಿಂದೂ ಹುಡುಗರನ್ನ ಮದುವೆ ಆಗಿದ್ದಾರೆ, ಹಿಂದೂ ಹುಡುಗಿಯರು ಮುಸ್ಲಿಂ ಹುಡುಗರನ್ನ ಮದುವೆ ಆಗಿದ್ದಾರೆ. ಇವೆಲ್ಲ ನಡೀತಾ ಇರ್ತವೆ. ಇವರೆಲ್ಲ ಹೇಗಂತಂದರೆ, ವಾರಕ್ಕೊಮ್ಮೆ ಗೋವಾಗೆ ಹೋಗಿ ಪಾರ್ಟಿಗೆ ಹೋಗಿ ಬರೋರು. ಇವರು ತುಂಬ ದುಡ್ಡಿರೋ ಜನ, ಬರೀ ಪಾರ್ಟಿ ಪಬ್ ಅಂದ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇರೋರು. ಇವ್ರಿಗೆಲ್ಲ ಯಾವ ಜಾತಿ ಧರ್ಮನೂ ಇರೋದಿಲ್ಲ. ಬೇಕಾದರೆ ನಾನು ಕೊಟ್ಟಿರೋ ಮಾಹಿತಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಆ ಫ್ಯಾಮಿಲಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಸಮೀರ್ ಮುಲ್ಲಾನ ಫ್ಯಾಮಿಲಿಯಲ್ಲಿ ಅವ್ರ ಅಕ್ಕ ತಹಸೀನ್ ಮುಲ್ಲಾ ಕ್ರಿಶ್ಚಿಯನ್ ಹುಡುಗನನ್ನು ಮದುವೆ ಆಗಿದ್ದಾರೆ, ಇನ್ನೊಂದು ಹುಡುಗಿ ಹಿಂದೂ ಹುಡುಗನನ್ನು ಮದುವೆ ಆಗಿದ್ದಾರೆ. ಇವ್ರ ಹೆಸರನ್ನು ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ಇಲ್ಲಿ.
ಮತ್ತೇನಂತಂದರೆ ಈ ಜಾತಿ ಧರ್ಮ ಏನಿದ್ರು ಬಡವ್ರಿಗೆ ಮತ್ತು ಮಿಡ್ಲ್ ಕ್ಲಾಸ್ ಅವ್ರಿಗೆ ಮಾತ್ರ ಇವು ಕಟ್ಟುಪಾಡುಗಳು ಇರ್ತವೆ. ಅತಿ ಶ್ರೀಮಂತರು ತೀರಾ ಶ್ರೀಮಂತರು ಇರ್ತಾರಲ್ಲ ಅವ್ರಿಗೆಲ್ಲ ಈ ಜಾತಿ ಧರ್ಮ ಅವೆಲ್ಲ ಸಂಬಂಧ ಇರಲ್ಲ, ಅವ್ರಿಗೆ ಗೊತ್ತೂ ಇರೋದಿಲ್ಲ ಅದೇನು ಅಂತ. ಈ ಕಟ್ಟುಪಾಡುಗಳು ಏನಿದ್ರು ಬಡವ್ರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ಮಾತ್ರ ಸಂಬಂಧಪಟ್ಟಿರ್ತವೆ. ಯಾವುದೋ ಒಂದು ಮಧ್ಯಮ ವರ್ಗದ ಹುಡುಗಿನೋ ಬಡತನದಲ್ಲಿರೋ ಹುಡುಗಿನೋ ಯಾವುದೊಬ್ಬ ಹುಡುಗನ ಜೊತೆಗೆ ಬರೀ ಮಾತಾಡಿದರೆ ಸಾಕು, ಅದು ದೊಡ್ಡ ಕ್ರೈಮ್ ಅನ್ನೋ ಥರ ನೋಡೋ ಸಮಾಜ ನಮ್ಮದು. ಆದರೆ ಅದೇ ಶ್ರೀಮಂತರ ಮನೆ ಹುಡುಗಿರು ಅವ್ರು ಹೇಗೆ ಬೇಕಾದರೂ ಪಾರ್ಟಿಗೆ ಹೋಗಲಿ, ರಾತ್ರಿ ಎಷ್ಟೊತ್ತಿಗೆ ಆದರೂ ಹೋಗಲಿ, ಅಥವಾ ಎರಡೆರಡು ದಿನ ಪಾರ್ಟಿಗೆ ಮನೇಲಿ ಹೇಳ್ದೆ ಕೇಳದೆ ಹೋಗಲಿ, ಅದನ್ನು ಅವ್ರ ಮನೆಯವ್ರು ಯಾರು ಕೇಳೋದಿಲ್ಲ. ಯಾಕಂದರೆ ಇದು ಶ್ರೀಮಂತರ ಮನೆಗಳಲ್ಲಿ ಇದು ಚೆನ್ನಾಗಿ ನಡ್ಕೊಂಡ್ಬಂದಿದೆ. ಅದೇ ರೀತಿ ಈ ಹುಬ್ಳಿ ಕೇಸಲ್ಲೂ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಇವರು ತುಂಬ ದುಡ್ಡಿರೋರು, ಇವರೆಲ್ಲ ಜಿಮ್ಮರ್ಸ್, ಇವರು ಜಿಮ್ಮಲ್ಲಿ ಸಿಗ್ತಾ ಇರೋರು. ಈ ಸಮೀರ್ ಮುಲ್ಲಾ ಕೂಡ ಜಿಮ್ ಟ್ರೈನರು, ಅವ್ರ ಅಕ್ಕ ತಹಸೀನ್ ಮುಲ್ಲಾ ಕೂಡ ಜಿಮ್ ಟ್ರೈನರು, ಅವ್ರ ಅಕ್ಕ ತಹಸೀನ್ ಮುಲ್ಲಾ ಅವ್ರ ಗಂಡ ಕೂಡ ಜಿಮ್ ಟ್ರೈನರು. ಹೀಗಾಗಿ ಇವರೆಲ್ಲ ಜಿಮ್ಮಲ್ಲಿ ಪರಿಚಯ ಆಗಿ ಫ್ರೆಂಡ್ಶಿಪ್ ಆಗಿ ಮುಂದೆ ಲವ್ ಆಗಿ ಇವರೆಲ್ಲ ಪಾರ್ಟಿಗಳನ್ನು ಮಾಡಿ ಗೋವಾಗೆಲ್ಲ ಟ್ರಿಪ್ ಹೋಗಿ ಬಂದು ಇವಾಗ ಏನೇನೋ ಆಗ್ಬಿಟ್ಟಿದ್ದಾವೆ ಅವ್ರ ಮಧ್ಯೆ. ತುಂಬ ಖುಷಿಯಾಗಿದ್ದವರು ಈಗ ಏನೋ ಒಂದು ಅತ್ಯಾಚಾರ ಮಾಡಿದ್ರು ಅಂತನೋ ಅಥವಾ ಲವ್ ಜಿಯಾದ್ ಮಾಡಿದ್ರು ಅಂತನೋ ಏನೋ ಆರೋಪಗಳು ಬರ್ತಾ ಇದ್ದಾವೆ. ಮಗಳಿಗೆ ಅನ್ಯಾಯ ಮಾಡ್ಯಾರ್ರಿ. ನಾವು ಜಿಮ್ಮಿಗೆ ಕಳಿಸ್ತಿದ್ವಿ, ಒಪ್ಕೊಂತೀವಿ. ಜಿಮ್ಮಿಗೆ ಕಳಿಸಿದ್ಮೇಲೆ ನನ್ನ ಮಗಳಿಗೆ ಅಲ್ಲಿ ಡ್ರಿಂಕ್ಸ್ ಒಳಗ ಏನೋ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಇಮೋಷನಲ್ ಅತ್ಯಾಚಾರ ಮಾಡ್ಯಾರ, ಬಹಳ ಟಾರ್ಚರ್ ಮಾಡ್ಯಾರ. ಇದು ನನಗೆ ಗೊತ್ತಾದ್ಮೇಲೆ ನನ್ನ ಮಗಳಿಗೆ ಬಡ್ದು ಗಿಡ್ದು ಮನೆಗೆ ಕಳಿಸಿದ್ಮೇಲೆ ಅವ್ರು ರಿಟರ್ನ್ ಮತ್ತೆ ನನ್ನ ಮನೆ ಕಡೆ ಬಂದು 10 ಜನ ಬಂದು ನಿನಗೆ ರಾತ್ರಿ ಪೆಟ್ರೋಲ್ ಹಾಕಿ ನಿನ್ನ ಮಗಳಿಗೆ ಕಟ್ತೀವಿ, ಸುಟ್ಟು ಹಾಕ್ತಿವಿ ಅಂತ ಹೇಳಿದ್ರು ರೀ. ಹೇಳಿದ ತಕ್ಷಣ ನಾವು ಎಲ್ಲರಿಗೂ ನಮ್ಮ ಸಮಾಜರಿಗೆ ಹೇಳಿದ್ವಿ. ನಾವು ಸಮಾಜರು ಹೇಳಿದ ತಕ್ಷಣ ಅವ್ರೇನ್ ಹೇಳಿದ್ರ, ಇಲ್ಲ ನಿಮ್ ಮಗಳ ಇದ್ರೊಳಗೆ ಇನ್ವಾಲ್ವ್ ಅದ್ರೊಳ ಅಂತ. ನನ್ನ ಮಗಳಿಗೆ ಹಿಮ್ನೋಟೈಸ್ ಮಾಡ್ಯಾರ್ರಿ. ನನ್ನ ಮಗಳಿಗೆ ಬಹಳ ಬ್ಲಾಕ್ ಮೇಲ್ ಮಾಡ್ಯಾರ. ಬ್ಲಾಕ್ ಮೇಲ್ ಮಾಡಿದ್ದಕ್ಕ ನಾನು ನಿಂತಿದ್ದಕ್ಕ ನನಗ ಇವತ್ತು ಬೆಳಗ್ಗೆ 7 ಗಂಟೆ ಬಂದು ನನಗೆ ಹೆದರ್ಸ್ಯಾರ್ರಿ. 10 ಜನ ಬಂದು ನಿನ್ಗ ಹೊಡಿತೀನಿ, ನಿನ್ ಮಗಳಿಗ ಕತ್ತರಿಸಿ ನಾನು ಸುಟ್ಕೇಸೊಳಗೆ ಹಾಕ್ತೀನಿ, ಮತ್ತ ನಮ್ಮ 100 ಮಂದಿ ಹುಡುಗರ ಜೊತೆಗ ನಿನ್ ಮಗಳಿಗ ರೇಪ್ ಮಾಡಿಸ್ತೀನಿ ಅಂತ ಹೇಳಿ ನನಗ ಬೆಳಗ್ಗೆ ಖುಲ್ಲಾ ಹೇಳ್ಯಾಳ್ರಿ, ಧಮಕಿ ಹಾಕ್ಯಾಳ. ಲವ್ ಜಿಹಾದ್ ಒಳಗ ನನ್ ಮಗಳಿಗೆ 6 ಹಾಕ್ಸ್ಕೊಂಡಾರಿ. ಇಲ್ಲ ಸರ್ ನಮಗ್ ಗೊತ್ತಿದ್ದಿಲ್ಲ. ಬ್ಲಾಕ್ ಮೇಲ್ ಮಾಡ್ಯಾರ ಸರ್. ಇಲ್ಲ ಸರ್, ಇಲ್ಲ ಅವ್ರು ಬಿಟ್ಟೋಗಿದ್ದ ಗ್ರೂಪ್ ಒಳಗ ಫಂಕ್ಷನ್ ಐತಂತ ಹೇಳಿ ಅವ್ರು ಇದ್ದಿದ್ದಿಲ್ರಿ ಸರ್. ಅವ್ರು ಅಲ್ಲಿ ಬ್ಲಾಕ್ ಮೇಲ್ ಮಾಡ್ಯಾರ, ಫುಲ್ ಬ್ಲಾಕ್ ಮೇಲ್ ಮಾಡ್ಯಾರ ಸರ್. ಅವ್ರು ಬರೀ ಹಿಪ್ನೋಟೈಸ್ ಮಾಡ್ಯಾರ, ಫುಲ್ ಬ್ಲಾಕ್ ಮೇಲ್. ಲವ್ ಜಿಹಾದ್ ಒಳಗ ನನ್ ಮಗಳಿಗೆ 6 ಹಾಕ್ಸ್ಕೊಂಡಾರ ಅವ್ರು. ನಮಗ್ ನ್ಯಾಯ ಬೇಕು ಸರ್. ಹಿಂಗ ಬೇರೆ ಯಾವ ಮಗಳಿಗೂ ಆಗ್ಬಾರ್ದು. ಅದಕ್ಕ ನಾನೀಗ ನಿಂತೀನಿ, ನನಗ ನ್ಯಾಯ ಬೇಕು. ಅವ್ನ ನನ್ನ ಮಗಳಿಗೆ ಏನ್ ಮಾಡ್ಯಾನ ನೋಡ್ರಿ, ಅವ್ನ ನನಗೆ ಎದುರುಗಡೆಯಲ್ಲಿ ತರಿಸ್ಬೇಕ, ನಾನ್ ಅವ್ನಿಗೆ ಮಾತಾಡ್ಬೇಕು. ಬಹಳಷ್ಟು ಹುಡುಗಿಯರಿಗೆ ಮಾಡ್ಯಾರಿ ಸರ್. ಅದ್ ಬಹಳ ಅದಾವ್ ನಮ್ ಕಡೆ ವಿಡಿಯೋ ಅದಾವ್ರಿ ಸರ್. ಅವನ ಮಾಡ್ಯಾರ, ಬ್ಲಾಕ್ ಮೇಲ್ ವಿಡಿಯೋನು ಅದಾವ್ರಿ ಸರ್. ನಮಗ್ ಡಿಲೀಟ್ ಮಾಡಂತ ಹೇಳಿದ್ರ ನನ್ ಗಂಡ ಒಬ್ನ ಅದಾನ ಸರ್. ನಿನ್ ಗಂಡ ಸಾಯಿಸ್ತೀನಿ, ನಿನ್ ಮಗ ಅದಾನಲ್ಲ, ನಿನ್ ಸಣ್ಣ ಮಗನ್ ಸಾಯಿಸ್ತೀನಿ. ನನಗೆ ಬೆಳಗ್ಗೆ ಕುತ್ತಿಗೆ ಚಿಕ್ಕಾಗ್ ಬಂದಲ್ರಿ ಆಕಿ. ಹೆಣ್ಮಕ್ಳಿಗೆ ಮುಂದ್ ಹಿಡ್ಕೊಂಡು ಇವ್ರ ಮಾದರ್ಸ್ ಹೋದ್ರ ಹಿಂದಿಂದ ನಮಗ್ ವಾರ ಮಾಡಾಕತ್ತಾರ. ಹೆಣ್ಮಕ್ಳಿಗೆ ಹಿಡ್ಕೊಂಡಾರ ಅವ್ರು. ಹೆಣ್ಮಕ್ಳಿಗೆ ಅಕ್ಕ ಅಣ್ಣ ಅಕ್ಕ 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 ಅಂದ ನನ್ ಮಗಳಿಗೆ ನಿಮ್ ಮಗಳ ನನ್ ಮಗಳ ಇದ್ದಂಗ ಅಂತ ಹೇಳಿ ನಾವ್ ಹೆದರ್ಸಿ ಈ ಟೈಪ್ ಮಾಡ್ಯಾರ. ನನಗ್ ನ್ಯಾಯ ಬೇಕು. ನನ್ ಸಮಾಜ ನನ್ನ ಎಲ್ಲಾ ಅಣ್ಣ ತಮ್ಮ ನಿಂತಾರ, ನನಗ್ ನ್ಯಾಯ ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ನನಗ್ ನ್ಯಾಯ ಬೇಕು. ಮೊದ್ಲಿನ ತರ ಮಾಡಕತ್ತಾರ್ರಿ. ನನ್ ಮಗಳ ಹೆದ್ರುದು, ಮಮ್ಮಿ ನೀ ಸುಮ್ನಿರು, ನಾನು ಈಗ ಬರ್ತೀನಿ ತಡಿ, ನನ್ ಮಗಳ ಸುಮ್ನಿರು. ಮೊದ್ಲಿನ ತರ ಮಾಡ್ಯಾರ್ರಿ. ನನಗ್ ಮೊನ್ನೆ ಎಲ್ಲಾ ಗೊತ್ತಾಗೈತ್ರಿ ಅವ್ನ್ ಬ್ಲಾಕ್ ಮೇಲ್ ಮಾಡಕತ್ತ ಅಂತ. ಬರೀ ಹೆದರ್ತಿದ್ವಿ. ಮಮ್ಮಿ ನಮ್ ಮನಿಗ್ ಯಾರೋ ಬರ್ತಾರ ಮಮ್ಮಿ, ನನಗೆ ಪೆಟ್ರೋಲ್ ಹಾಕಿ ನಮ್ಗೆಲ್ಲಾರು ಸುಡ್ತಾರ ಮಮ್ಮಿ, ನಮ್ ಎಲ್ಲಾ ತಮ್ಮಂದಿರಿಗೂ ಸುಡ್ತಾರ. ಬಹಳ ಡಿಪ್ರೆಷನ್ ಹೋಗ್ಬಿಟ್ಟಾಳ್ರಿ. ನಿನ್ನೆ ನನ್ ಮಗಳ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಿ. ಅಲ್ಲಮ್ಮ, ಈಗ ಎಷ್ಟು ವರ್ಷ ಆತಮ್ಮ ನಿಮ್ ಮಗಳು ಜಿಮ್ ಗೊಂಡು? 3-4 ವರ್ಷ ಆತ್ರಿ. ಏನ್ ಮಾಡ್ತಾಳೆ ನಿಮ್ ಮಗಳು? ಓದಿದ ಏನು? BBA ಓದ್ತಾಳ್ರಿ. ಓದ್ತಾಳ್ರಿ. ರ್ಯಾಂಕ್ ಸ್ಟೂಡೆಂಟ್ ಅದಲ್ರಿ. ಅವನ ಅಡ್ವರ್ಟೈಸ್ ಮಾಡ್ಯಾನ್ರಿ. ನಾವು ಪರಿಚಯ ಜಿಮ್ ನಾಗನ ಅಥವಾ ಮೊದಲೇ? ಇಲ್ರಿ, ಜಿಮ್ ದಾಗಿಂದನ. ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್, ನಮ್ಗೆ ಅವ್ರಲ್ಲ ನಾವು. ಇಲ್ಲ ಸರ್, ಇಲ್ಲ ಸರ್. ಅವ್ನು ನನಗೆ ಗೊತ್ತೇ ಇದ್ದಿದ್ದಿಲ್ಲ. ಜಿಮ್ ಇಂದಾನು ಪರಿಚಯ ಆಗಿದ್ದು. ನಾನು ಅವ್ನ ಮುಸುಡಿ ನೋಡಿಲ್ಲ. ಒಂದೇ ಕಾಲೇಜ್? ಇಲ್ಲ ಸರ್, ಕಾಲೇಜ್ ಒಂದೇ ಅಲ್ಲ. ಬಹಳ ಒಳ್ಳೆ. ಅಯ್ಯೋ ನಿಮ್ ಸಮಾಜ ಬಹಳ ಒಳ್ಳೇದು. ನಿಮ್ ಸಮಾಜ ಹಿಂಗ ನಿಮ್ಮ ತಂಗಿ ನಿಮ್ ಮಕ್ಳಿಗೆಲ್ಲಾ ಹಿಂಗಿಡ್ಬೇಕ್ರಿ ಹಂಗಿರ್ಬೇಕ್ರಿ ಅಂತ ಹೇಳಿ ನನ್ನ ಮಗಳಿಗೆ ಅನ್ಯಾಯ ಮಾಡ್ಯಾನ್ರಿ. ರಾಜೇಶ್ವರಿ. ಇದಿಷ್ಟೇ ಸಿಕ್ಕಿದ್ದೆ ಸಾಕು. ಈ ಬಜರಂಗ್ ದಳದವ್ರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಬೀದಿಗೆ ಬಂದು ಬೊಬ್ಬೆ ಆಗ್ತಾ ಇದ್ದಾರೆ. ಮುಸ್ಲಿಂ ಹುಡುಗರು ಅಂತೆ, ಲವ್ ಜಿಹಾದಂತೆ, ಹಿಂದೂ ಹುಡುಗಿರನ್ನ ಮತಾಂತರ ಮಾಡ್ತಾರಂತೆ, ಹಂಗಂತೆ ಹಿಂಗಂತೆ. 3 ವರ್ಷದಿಂದ ಇವ್ರಿಗೇನೋ ಗೊತ್ತಿರಲಿಲ್ಲ, ಬಾಯಿ ಮುಚ್ಕೊಂಡು ತೆಪ್ಪಿಗಿದ್ರು. ಇವಾಗೇನೋ ಗೊತ್ತಾದ ತಕ್ಷಣ ಆ ಹುಡುಗಿಗೇನು ಎದುರಿಸಿದ್ರೋ ಬೆದರ್ಸಿದ್ರೋ, ಆ ವಿಡಿಯೋ ಮಾಡೋದಕ್ಕೆ ಏನು ಕಾರಣ ಆಯಿತೋ, ಯಾರು
ಪ್ರೇರಣೆ ಕೊಟ್ಟರೋ ಗೊತ್ತಿಲ್ಲ, ಆ ಹುಡುಗಿ ಒಂದು ಅತ್ಯಾಚಾರ ಆಗಿದೆ, ನನಗೇನೋ ಮತ್ತು ಬರೋ ಔಷಧಿ ಕುಡಿಸಿದ್ರು ಅಂತೆಲ್ಲ ಆರೋಪ ಮಾಡಿದ್ದಾಳೆ. ಇವರು ಕೂಡ ಬಜರಂಗ ದಳದವರು ಈಗ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೂ ಮುತ್ತಿಗೆ ಹಾಕೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ನಡುವೆ ಏನಾಗಿದೆ, ಆ ಸಮೀರ್ಗೆ ಹೊಡೆದು ಎಳ್ಕೊಂಡು ಹೋಗಿದ್ದಾರೆ, ಮನೆಗೆ ಬಂದು ಹೊಡೆದು. ಅಂದರೆ ಇವ್ರು ಯಾರು ಮಾರಲ್ ಪೊಲೀಸಿಂಗ್ ಮಾಡೋದಕ್ಕೆ? ಈ ಬಜರಂಗ ದಳದವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಇವರೇನು ದೊಡ್ಡ ಪೊಲೀಸರ ಮನೆಗೆ ಬಂದು ಹೊಡೆದು ಅವ್ರನ್ನ ಎಳ್ಕೊಂಡು ಹೋಗೋದಂತೆ, ಪೊಲೀಸ್ರಿಗೆ ಒಪ್ಸೋದಂತೆ. ಇವಾಗೇನೋ ಪೊಲೀಸರು ಕೇಸ್ ಇವ್ರ ಮೇಲೂ, ಮನೆಗೆ ಬಂದು ಗಲಾಟೆ ಮಾಡಿದವ್ರ ಮೇಲೂ ಪೊಲೀಸರು ಕೇಸನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಸಮೀರ್ ಮೇಲೇನೂ ಬಹುಶಃ ಅತ್ಯಾಚಾರ ಕೇಸ್ ದಾಖಲಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಮಿಷನರ್ ಎನ್ ಶಶಿಕುಮಾರ್ ಅಂತವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಲವ್ ಜಿಹಾದ್ ಅಲ್ಲ ಅಂತ. ನೋಡೋಣ ಮುಂದೇನಾಗುತ್ತೆ ಈ ಕೇಸ್ ಅಂತ.